ವಾರದ ದಿವಸ ನನಗೆ ಮಾಹಿತಿ ಬಂತು, 2-3 ಜನ ರೈತರು ವಿಷ ಕುಡಿದಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ ಅಂತ. ನಾನು ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕನ್ಸರ್ನ್ ಇತ್ತು. ನನಗೆ ಬೇರೆ ಏನು ಗೊತ್ತಿಲ್ಲ, ಯಾವ ಜಮೀನವರು ಅಂತಲೂ ನನಗೆ ಗೊತ್ತಿಲ್ಲ. ನಾನು ಆಸ್ಪತ್ರೆಗೆ ಹೋದೆ. ಆಸ್ಪತ್ರೆಗೆ ಹೋದ್ರೆ ಸೆಕೆಂಡ್ ಸ್ಯಾಟರ್ಡೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವೈದ್ಯರು ಇರಲಿಲ್ಲ, ಯಾರು ಫಿಸಿಷಿಯನ್ ಇರ್ಬೇಕಾಗಿತ್ತು ಅವ್ರು ಇರಲಿಲ್ಲ. ನಾನು ಸ್ವಲ್ಪ ಗಲಾಟೆ ಮಾಡಿ ಯಾರು ನೋಡ್ಬೇಕು, ಅವ್ರ ಪ್ರಾಣ ಹೋದ್ಮೇಲೆ ತಾಲೂಕು ಕೇಂದ್ರದ ಒಂದು ಆಸ್ಪತ್ರೆಯಲ್ಲಿ ವಿಷ ಕುಡಿದ್ರೆ ಟ್ರೀಟ್ಮೆಂಟ್ ಕೊಡಕ್ ಒಂದು ಪರಿಸ್ಥಿತಿ ಇಲ್ದೇ ಇರೋ ಪರಿಸ್ಥಿತಿ ಇದೆ ಅನ್ನೋದು ಇವೆಲ್ಲ ಇದೆ. ಅಷ್ಟು ಮಾತ್ರ ನಮ್ಮ ಉದ್ದೇಶ ಆಗಿತ್ತೆ ಬಿಟ್ರೆ, ಇದು ಅವ್ರು ಏನು ಎತ್ತ ಅವ್ರು ಕಳೆದ ಒಂದು 20 ತಿಂಗಳಿಂದನೂ ನನ್ನ ಹತ್ರ ಬರ್ತಾ ಇದ್ರು. ನಾನು ಹೇಳ್ದೆ, ಅವ್ರು ನನ್ನ ಹತ್ರ ಬರ್ತಾ ಇದ್ರು, ಹಿಂಗಿಲ್ಲ ಸ್ವಾಮಿ ನೀವೇನಾರ ಮಾಡಿ ಅಂತ. ಈಗ ಅಧಿಕಾರದಲ್ಲಿರೋ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಶಾಸಕರಿದ್ದಾರೆ, ಅವ್ರೇನಾದ್ರೂ ಪರಿಹಾರ ಕೊಡ್ಬೋದು ಬಿಟ್ರೆ ನಿಮ್ಗೆ ನಾನೇನು ಕೊಡೋದಕ್ಕಾಗಲ್ಲ ಅನ್ನೋ ಮಾತನ್ನ ಅವ್ರಿಗೆ ಹೇಳಿದ್ದಷ್ಟೇ. ಇದರಿಂದ ಯಾವ ರಾಜಕಾರಣ ಇಲ್ಲ, ಮಾನವೀಯತೆಯ ಸ್ಪಂದನೆ ಅಷ್ಟೇ. ಅದರ ಜೊತೆಗೆ ನಾವು ಹೇಳೋದು ಇಷ್ಟೇ, ಈಗ ನಮ್ ಕರ್ತವ್ಯ ಇದೆ. ನಾವು ಪ್ರತಿಪಕ್ಷದವರಾಗಿ ಅಲ್ಲ ಸರ್, ಈಗ ಪ್ರತಿಪಕ್ಷದವರಾಗಿ ನಮ್ ಕರ್ತವ್ಯ ಇದೆ. ಸರ್ಕಾರ ಏನ್ ಮಾಡಿದ್ರೆ ಅದ್ ನೋಡ್ಕೊಂಡು ನಾವು ದೌರ್ಜನ್ಯಗಳು ಸುಮ್ಮನೆ ಇರಕ್ಕಾಗಲ್ಲ. ನಾವು ಪ್ರತಿಪಕ್ಷದವ್ರು, ನಾವ್ ಯಾರೋ ದಾರಿ ಬೇರೆಯಲ್ಲಿ ಓಡಾಡೋರಲ್ಲ. ನಾವು ಪ್ರತಿಪಕ್ಷದವರಾಗಿ, ಸಂಸದರಿದ್ದಾರೆ, ನಾನಿದ್ದೀನಿ, ಈ ತರದ್ ನಮ್ ಗಮನಕ್ಕೆ ಬಂದಾಗ, ಗಮನಕ್ಕೆ ಬಂದು ಸುಮ್ಮನೆ ಇದ್ರೆ ಕಷ್ಟ, ಬರ್ಲಿಲ್ಲ ಅಂದ್ರೆ ಬೇರೆ, ಗಮನಕ್ಕೆ ಬಂದಾಗ ನಾವು ಸ್ಪಂದನೆ ಮಾಡ್ಬೇಕಲ್ಲ. ಆ ಸ್ಪಂದನೆಗೋಸ್ಕರ ಹೋಗಿ ಅವ್ರು ಹೇಗಿದ್ದೀರಿ ಅಂತ ವಿಚಾರಿಸಿ ಅವ್ರಿಗೊಂದು ಆಂಬುಲೆನ್ಸ್ ಕೊಡೋಕು ಗತಿ ಇರ್ಲಿಲ್ಲ. ಅವ್ರನ್ನ ಆಂಬುಲೆನ್ಸ್ಗೆ ಹಾಕಿ ನಾವು ವಾಪಸ್ ಅವ್ರನ್ನ ಆಸ್ಪತ್ರೆಗೆ ಕಳಿಸಿ ಈಚೆಗೆ ಬಂದಿದ್ ಬಿಟ್ರೆ ಅದರಿಂದ ಬೇರೆ ಯಾವುದೇ ರೀತಿಯ ರಾಜಕೀಯ ಮಾಡುವಂತ ಮಹತ್ವಾಕಾಂಕ್ಷೆ ಆಗ್ಲಿ ಇನ್ನೊಂದು ಮತ್ತೊಂದು ಎಂಥದ್ದು ಇಲ್ಲ. ಪಾಪ ಅವ್ರ ಅಮಾಯಕರಿದ್ದಾರೆ, ಹಾಗಾಗಿ ಅವ್ರಿಗೆ ನ್ಯಾಯ ಕೊಡಿ ಅನ್ನೋದಷ್ಟೇ. ನಾವು ಅವ್ರನ್ನ ನೀವು ಇದು ಯಾವ ಕಾರಣಕ್ಕಾಗಿ ನೀವು ಬಳಸ್ಕೊತಿದ್ದೀರಿ, ನಾವು ಇನ್ನೂ ಒಂದು, ನಾನೇ ಸ್ವಯಂ ಸದನದಲ್ಲಿ ಈ ಪ್ರಶ್ನೆ ಕೇಳಿದೀನಿ, ಶಿರಾದಿಂದ ಬಡವರು ಸೈಟ್ ಯಾವಾಗ ಕೊಡ್ತೀರಾ ಅನ್ನೋದನ್ನ. ಹೌದು, ಬಡವರು ಸೈಟನ್ನು ಕೊಡ್ಬೇಕು. ಹಂಗಂತ ಈಗ ಹಾಲಿ ಇರುವಂತ ಇವ್ರನ್ನ ಒಕ್ಕಲೆಬ್ಸಿ ಕೊಡೋದಲ್ಲ. ಅವ್ರು ಬೇರೆ ಕಡೆ ಜಮೀನ್ ಕೊಡ್ತೀರಾ, ಆಯ್ತು ಕೊಡಿ. ಒಂದ್ ವೇಳೆ ಆ ತರದ ಒಪ್ಕೊಂಡ್ರೆ ಅವರು ಬೇರೆ ಕಡೆ ಜಮೀನ್ ಕೊಡಿ. ಅದು ಬಿಟ್ಬಿಟ್ಟು ನೀವು ಅವ್ರನ್ನ ನೀವೇ ನೋಡ್ಕೊಂಡ್ ಬಂದಿ ಅಂದ್ರೆ ಅವ್ರಿಗೆ ಎಲ್ಲೋಗಿ ನೋಡ್ಕೊಂಡ್ ಬರ್ತಾರೆ ಜಮೀನ. ನಾನು ವಿನಂತಿ ಮಾಡೋದು ಇಷ್ಟೇ, ಶಾಸಕರಿಗಾಗ್ಲಿ ನಮ್ಮ ಸಂಸದರು ಹೇಳ್ದಂಗೆ ಹಿರಿಯರಿದ್ದಾರೆ, ನಾನು ಹೇಳೋದು ಇಷ್ಟೇ, ಅವರು ನಿರ್ಗತಿಕರಿದ್ದಾರೆ, ಬಡವರಿದ್ದಾರೆ, ಅಮಾಯಕರಿದ್ದಾರೆ, ಅವ್ರನ್ನ ಯಾವುದೇ ಕಾರಣಕ್ಕೂ ದಯವಿಟ್ಟು ಒಕ್ಕಲೆಬ್ಬಿಸಬೇಡಿ. ಅವ್ರಿಗೆ ಸರಿಯಾದ ಮಾರ್ಗದಲ್ಲಿ ಬೇರೆ ಅವಕಾಶ ಮಾಡಿಕೊಟ್ಟು ಖಂಡಿತ ಮಾಡಿ, ಅದಕ್ಕೊಂದು ಅರ್ಥ ಇರುತ್ತೆ. ಅದು ಬಿಟ್ಟು ಏಕಾಏಕಿ ಪೊಲೀಸ್ ದೌರ್ಜನ್ಯ ಬೇಡ ಅನ್ನೋದಷ್ಟೇ ನಮ್ಮ ವಿನಂತಿ ಇದೆ. ಅದಕ್ಕಷ್ಟೇ ನಾವು ಸ್ಪಂದನೆ ಕೊಟ್ಟಿದ್ದೀವಿ. ನಮ್ಮ ಕರ್ತವ್ಯ ಇದು, ಪ್ರತಿಪಕ್ಷದವರಾಗಿ ನಮ್ಮ ಕರ್ತವ್ಯ. ಜಯಚಂದ್ರ ಅವರ ಅಭಿವೃದ್ಧಿ ಕೆಲಸಗಳಿಗೆ ನೀವು ಅಡ್ಡಗಾಲ ಹಾಕಿದ್ದೀರಾ, ಅವರ ರಾಷ್ಟ್ರೀಯ ಸಮಿತಿ ಅಲ್ಲ, ಈಗ ಉಳಿದದ್ದು ವಿಷಯ ಆಶಯ ಅಭಿವೃದ್ಧಿ ಕೆಲಸಗಳಂದ್ರೆ ನಾನು ಹೇಳ್ತಾ ಇರೋದು ಇಷ್ಟೇ. ಅವ್ರ ಆಶಯ ಸಮಿತಿ ಅವ್ರು ಏನ್ ಮಾತಾಡಿದ್ದಾರೆ, ನಾನು ಅಲ್ಲಿ ಆಸ್ಪತ್ರೆಗೆ ಹೋಗ್ಬಾರ್ದಾಗಿತ್ತು ಅಂತ. ನಾನು ಆಸ್ಪತ್ರೆಗೆ ಹೋಗ್ಬಾರ್ದಾಗಿತ್ತ? ಖಂಡಿತ ನನ್ನ ಅವತ್ತಿನ ದಿನದ ಹೇಳಿಕೆಯಲ್ಲಿ ನಾನು ಇದೇ ಮಾತು ಹೇಳಿದ್ದೀನಿ. ಇವ್ರಿಗೆ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ, ದಯವಿಟ್ಟು ನೀವು ಮಾಡಿ, ಬಡವರು ಸೈಟ್ ಕೊಡಿ. ಬರ್ಲಿಲ್ಲ ಅಂತಿದ್ರೆ ಕೃಷ್ಣಪ್ಪ ಬೆನ್ ತಿಮ್ಮಣ್ಣ ಇವರು ಸುಮಾರು 40 ವರ್ಷಗಳಕ್ಕಿಂತಲೂ ಹೆಚ್ಚು ಕಾಲ ಈ ಜಾಗದಲ್ಲಿ ಉಳುಮೆ ಮಾಡಿಕೊಂಡು ಉಳಿದಿದಾರ. ಇವ್ರ ತಂದೆ ಕೂಡ ಇದೇ ಜಾಗದಲ್ಲಿ ಇದ್ದಂಥವ್ರು. ಅವರು ತಿಮ್ಮಣ್ಣ ಅವರು ಕೂಡ ತೀರಿ ಹೋಗೋದಕ್ಕಿಂತಲೂ ಮುಂಚೆನೆ ಈ ಜಮೀನಿನಲ್ಲಿ ಇದ್ದಾರೆ. ಈ ಜಮೀನು ಉಳುಮೆ ಮಾಡಿಕೊಂಡು ವಾಸವಾಗಿದ್ದಾರೆ. 5 ಎಕರೆ 38 ಗುಂಟೆ ಗೋಮಾಳ ಜಮೀನು, ಕಲ್ಲುಕೋಟೆ ಸರ್ವೆ ನಂಬರ್ 118. ಇದರ ಪಕ್ಕದಲ್ಲಿರ್ತಕ್ಕಂಥ 25 ಎಕರೆಯಲ್ಲಿ 20 ಎಕರೆ ಜಮೀನು ಬೇರೆ ರೈತರಿಗೆ ಪಾಣಿ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಮಂಜೂರಾತಿ ಮಾಡಿ ಖಾತೆ ಮಾಡಿಕೊಟ್ಟಿದೆ. ಇವ್ರಿಗೂ ಕೂಡ ನ್ಯಾಯಸಮ್ಮತವಾಗಿ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಈಗ ಇವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ ನಗರಸಭೆಯವರು ಮತ್ತು ಸರ್ಕಾರ ಇವತ್ತು ಒತ್ತಾಯ ಮಾಡ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇಲ್ಲಿ ಸ್ಥಳೀಯ ಶಾಸಕರಿಗೂ ಒತ್ತಾಯ ಮಾಡ್ತೀನಿ, ಯಾವ ಕಾರಣಕ್ಕೂ ಇವ್ರನ್ನ ಇಲ್ಲಿಂದ ಒಕ್ಕಲೆಬ್ಬಿಸಬಾರ್ದು. ಇವರಿಗೆ 40 ವರ್ಷಗಳ ನಂತರ ನಿರಂತರವಾಗಿ ಅವರು ಸರ್ಕಾರಕ್ಕೆ ಕಂದಾಯನೂ ಕಟ್ಟಿದಾರ ಮತ್ತು RTC ಒಳಗೆ ಅವ್ರ ಹೆಸರು ಕೂಡ ಇದೆ. ಅದಕ್ಕಾಗಿ ಇವ್ರನ್ನ ಬೇಕಾಬಿಟ್ಟಿಯಾಗಿ
ಒಕ್ಕಲೆಬ್ಸಿ ಬಡವರಿಗೆ ತೊಂದರೆ ಕೊಡಬಾರ್ದು. ಅತ್ಯಂತ ಹಿಂದುಳಿದ ಜನಾಂಗಕ್ಕೆ, ಕಾಡುಗೊಲ್ಲ ಜನಾಂಗಕ್ಕೆ ಸೇರಿದವರು ಇದ್ದಾರೆ. ಅದಕ್ಕೆ ಇದನ್ನ ಬೇರೆ ಉದ್ದೇಶಕ್ಕೆ ಸರ್ಕಾರ ತಗೊಂಡು ಇವ್ರು ಖಾಲಿ ಮಾಡಿಸೋದ್ರ ಬದಲಾಗಿ ಇವ್ರಿಗೆ ಮಂಜೂರು ಮಾಡಿ ಕೊಡ್ಬೇಕು. ಇವ್ರು ಕಾನೂನು ಹೇಳ್ತಾ ಇದ್ದಾರೆ. ಹಾಗಾದ್ರೆ 25 ಎಕರೆ ಸುತ್ತಮುತ್ತ ಇರುವವ್ರು ಕಾನೂನು ಇರ್ಲಿಲ್ಲೇನು? ಅವ್ರಿಗೆ ಯಾಕೆ ಕೊಟ್ರು, ಇವ್ರಿಗೆ ಯಾಕೆ ಕೊಡ್ಲಿಲ್ಲ? ಇವತ್ತು ನಗರಸಭೆ ವ್ಯಾಪ್ತಿ ಹೆಚ್ಚಾಗಿರ್ಬೋದು, ಅದರ ಮೊದಲಿದು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ನಗರಸಭೆ ವ್ಯಾಪ್ತಿ ಹೊರಗೆ ಇರ್ತಕ್ಕಂಥದ್ದು. ಅದಕ್ಕಾಗಿ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಮತ್ತು ಸರ್ಕಾರದ ವಿರುದ್ಧ ಅವರು ಈಗಾಗಲೇ ನ್ಯಾಯಾಲಯದಲ್ಲೂ ಕೂಡ ದಾವೆ ಹಾಕಿದಾರ. ದಾವೆ ಕೂಡ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾವ ಕಾರಣಕ್ಕೂ ಇವ್ರನ್ನ ಒಕ್ಕಲೆಬ್ಬಿಸಬಾರ್ದು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಸರ್, ಇಷ್ಟೆಲ್ಲ ದಾಖಲೆ ಇಟ್ಕೊಂಡು ಪಾಪ ಅವ್ರು ಹೋರಾಟ ಮಾಡ್ತಿದ್ದಾರೆ. ಆದ್ರೂ ಕಳೆದ 2 ದಿನದಿಂದ 150ರಿಂದ 200 ಜನ ಅಧಿಕಾರಿಗಳು, ಪೊಲೀಸರು ಎಲ್ಲ ಬಂದು ಅವ್ರ ಮೇಲೆ ತುಂಬಾ ದೌರ್ಜನ್ಯ ಮಾಡಿದ್ದಾರೆ ಸರ್. ನಾನು ಜಿಲ್ಲಾಧಿಕಾರಿಗಳಿಗೂ ಫೋನ್ ಮಾಡಿ ಹೇಳಿದ್ದೀನಿ, ತಹಸೀಲ್ದಾರ್ಗೂ ಹೇಳಿನಿ, ನಗರಸಭೆಯವ್ರಿಗೂ ಹೇಳಿದ್ದೀನಿ, ಅಷ್ಟೇ ಅಲ್ಲದೆ ಪೊಲೀಸರಿಗೂ ಹೇಳಿದ್ದೀನಿ, SP ಗೂ ಹೇಳಿದ್ದೀನಿ. ಯಾವ ಕಾರಣಕ್ಕೂ ಇವ್ರ ಮೇಲೆ ದೌರ್ಜನ್ಯ ಮಾಡತಕ್ಕದ್ದಲ್ಲ. ಕಾನೂನುಬದ್ಧವಾಗಿ ಅವರು ಇದ್ದಾರೆ, ಹಾಗೇನಿಲ್ಲ. ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿಲ್ಲ. ನೋಟಿಸ್ ಆದ್ರೂ ಕೊಡ್ಬೋದಾಗಿತ್ತಲ್ಲ ಕನಿಷ್ಠ. ಯಾವ ಉದ್ದೇಶಕ್ಕಾಗಿ ನೀವು ಅವ್ರಿಗೆ ಕೊಡೋದಿಲ್ಲ, ಗ್ರಾಂಟ್ ಮಾಡೋದಿಲ್ಲ, ಯಾವ ಉದ್ದೇಶಕ್ಕಾಗಿ ಅವ್ರಿಗೆ ಒಕ್ಕಲೆಬ್ಬಿಸ್ತೀರಿ ಅನ್ನೋದು ನೀವು ತಿಳಿಸಿಲ್ಲ. ಅದಕ್ಕೆ ಯಾವ ಕಾರಣ ತಡೆಯುವಂತ ಪ್ರಯತ್ನ ಮಾಡಿಲ್ಲ ಸರ್. ಅವ್ರ ವಿಷಯ ತಗೊಳ್ಬೇಕಾದ್ರೆ ತಡೆಯುವಂತ ಪ್ರಯತ್ನನೇ ಮಾಡಿಲ್ಲ ಯಾರು ಅಧಿಕಾರಿಗಳು. ಇದೊಂದು ಬೇಜವಾಬ್ದಾರಿ ಸರ್ಕಾರ, ಬೇಜವಾಬ್ದಾರಿ ಆಡಳಿತ. ಬಡವರನ್ನ ಒಕ್ಕಲೆಬ್ಬಿಸ್ಬೇಕಾದ್ರೆ ಪಾಣಿಯಲ್ಲಿ ಅವ್ರ ಹೆಸರಿದೆ, ಕರ ಕಟ್ಟಿದಾರ, 40 ವರ್ಷದ ದಾಖಲೆ ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ನೋಟಿಸ್ ಕೊಡದೇನೆ ಹೊರಗೆ ಹಾಕ್ತೀರಿ ಅಂದ್ರೆ ನೋಟಿಸ್ ಆದ್ರೂ ಕೊಡ್ಬೇಕಲ್ಲ ಕನಿಷ್ಠ ಪಕ್ಷ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಮತ್ತು ಸಂಪೂರ್ಣವಾಗಿ ನಾವು ಅವ್ರಿಗೆ ಬೆಂಬಲಿಸ್ತೀವಿ ಬಡವರಿಗೆ. ಈಗ ಕೋರ್ಟ್ ಅಲ್ಲಿ ಇದೇ ಕೇಸ್ ಅಂತ ಹೇಳಿದ್ರೆ, ಕೋರ್ಟ್ ಅಲ್ಲಿ ಕೇಸ್ ಇರುವಾಗ ಅಧಿಕಾರಿಗಳು ಬಂದು ತೆರವುಗೊಳಿಸ್ತದ, ಅದನ್ನೇ ಕೋರ್ಟ್ ಅಲ್ಲಿದ್ದಾಗ, ನ್ಯಾಯಾಂಗ ಉಲ್ಲಂಘನೆ ಮಾಡ್ದಂಗಲ್ವಾ? ಕೋರ್ಟ್ ಅಲ್ಲಿದ್ದಾಗ ಯಾರೇ ದೌರ್ಜನ್ಯ ಮಾಡಿ ಹೊರಗೆ ಹಾಕ್ತಕ್ಕಂಥದ್ದು ಅಪರಾಧನೇ. ಅದನ್ನ ಮಾಡಬಾರ್ದು ಸರ್ಕಾರ. ಏನ್ ಸರ್ಕಾರ ಅಂದ್ರೆ ಏನು ಸ್ಲಮ್ ಗುಂಡಾಗಳ ತರ ವರ್ತನೆ ಮಾಡ್ಲಿಕ್ಕೆ ಆಗ್ತದೆ? ಕಾನೂನುಬದ್ಧವಾಗಿ ಮಾಡಬೇಕು. ಮತ್ತು ಕೊಟ್ಟಿದ್ರಲ್ಲ ಇನ್ನೊಂದು ಏನಂದ್ರೆ, ಇದೇ ಸರ್ವೆ ನಂಬರ್ 118ರಲ್ಲಿ 25 ಎಕರೆ ಒಳಗೆ 20 ಎಕರೆ ಬೇರೆಯವ್ರಿಗೆಲ್ಲ ಅಲಾಟ್ ಮಾಡಿದ್ರು. ಮತ್ತೆ ಇವ್ರಿಗೆ ಯಾಕೆ ಮಾಡೋದಲ್ಲ? ಇವ್ರಿಗೂ ಮಾಡ್ಬೇಕಲ್ಲ. ಇವ್ರಿಗೊಂದು ಕಾನೂನು, ಅವ್ರಿಗೊಂದು ಕಾನೂನು. ಅದಕ್ಕೆ ನಾವು ಅವ್ರಿಗೆ ಬೆಂಬಲವಾಗಿ ನಾವು ಇವತ್ತು ಚಿದಾನಂದ ಗೌಡರು ನಾನು ಇದ್ದೇವೆ. ಹಾಗೆ ಪ್ರಸಂಗ ಬಂದ್ರೆ ನಾವು ಇಡೀ ನಮ್ಮ ಪಕ್ಷ ಮತ್ತು ಜನರನ್ನು ತಗೊಂಡು ಹೋರಾಟಕ್ಕೆ ನಾವು ಅವ್ರಿಗೆ ಬೆಂಬಲಿಸ್ತೀವಿ. ಇವರಿದ್ದಾರೆ ಕಾಂಟ್ರಾಕ್ಟರ್, ಅವರು ದೌರ್ಜನ್ಯ ಮಾಡ್ತಾರೆ ತುಂಬಾ ಬಂದ್ಬಿಟ್ಟು, ಬೋರ್ಡ್ ಕಿತ್ತೋದು, ಮೇಲೆ ಬಿಡೋದೆಲ್ಲ ಮಾಡ್ತಾರೆ. ದೌರ್ಜನ್ಯ ಮಾಡಿದ್ರೆ ಅದರ ಕಾನೂನಿನ ಪರಿಸ್ಥಿತಿನೇ ಬೇರೆ ಆಗ್ತದೆ. ಅವ್ರು ಅದನ್ನು ಕಠಿಣ ಪರಿಸ್ಥಿತಿ ಎದುರಿಸ್ಬೇಕಾಗ್ತದೆ. ಅದಕ್ಕೆ ನಾವು ಮಾಡಬಾರ್ದು ಅಂತ ಹೇಳಿದೀವಿ. ಈಗ ಬೆಂಬಲ ಮಾಡಿದೀವಿ. ಈ ಬೆಂಬಲ ಏನದ ಸಂಪೂರ್ಣ ಮತ್ತು ನಿರಂತರವಾಗಿ ಅವ್ರಿಗೆ ಬೆಂಬಲಕ್ಕೆ ನಾವಿರ್ತೀವಿ. ಸರ್, ಈ ಹೋರಾಟವನ್ನ ರಾಜಕೀಯವಾಗಿ ಯಾರೋ ಮಾಡಿಸಿದ್ದಾರೆ ಅನ್ನೋ ತರ ಯಾರು ರಾಜಕೀಯವಾಗಿ ಮಾಡ್ತಾರೆ? ಇದರಿಂದ ಅವರಿಂದ ಏನ್ರ ಲಾಭ ಬರ್ತದ? ರಾಜಕೀಯವಾಗಿ ಮಾಡ್ಲಿಕ್ಕೆ ಏನ್ ಅವರಿಂದ ಏನ್ ಪಾಪ ಅಮಾಯಕರದಾರ? ಅವ್ರನ್ನ ನೀವು ನೋಡಿದ್ರೆ ನಿಮ್ಗೆ ಅನ್ಸೋದಿಲ್ಲ. ರಾಷ್ಟ್ರೀಯ ಸಮಿತಿ ಅವರಿಂದ ಏನ್ ರಾಜಕೀಯ ನಿರೀಕ್ಷೆ ಮಾಡ್ತಾರೆ ಹೇಳ್ರಿ? ವಿಷಾಪುರದಾಗಿ 2 ಬೆಳಿಗ್ಗೆ ರಾಷ್ಟ್ರೀಯ ಸಮಿತಿ ಮೀಟಿಂಗ್ ಮಾಡುತ್ತೆ. ಚಿದಾನಂದ ಗೌಡರು ಯಾವ್ದೋ ರಾಜಕೀಯವಾಗಿ ಮಾಡ್ತಾರೆ ಅಂತ ನೇರವಾಗಿ ಹೇಳ್ತಾರೆ. ಚಿದಾನಂದ ಗೌಡ್ರಿಗೇನು ಇದರಲ್ಲಿ ಭಾಗ ಬರುದಿಲ್ಲ. ಚಿದಾನಂದ ಗೌಡ್ರಿಗೆ ಮಾಡುವಂತದೇನಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಬಡವರಿಗೆ ಸಪೋರ್ಟ್ ಮಾಡ್ತಕ್ಕಂತ ಕೆಲಸ ಚಿದಾನಂದ ಗೌಡ್ರು ಮಾಡಿದಾರ, ನಾನು ಮಾಡ್ತೇನೆ. ಅದರಲ್ಲೇನ್ ಪ್ರಶ್ನೆ ಇಲ್ಲ. ಸರ್, ಈ ಶಾಸಕರು ಇಷ್ಟೆಲ್ಲ ಆಗಿ ಇವತ್ತು ಹೋಗಿದ್ದಾರೆ ಸರ್. ಇದು ಆಗಿ 4 ದಿವಸ ಆಗ್ತಾ ಬರ್ತಿದೆ. ಇವತ್ತು ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲ, ಅದು ರೀತಿ ಕ್ರಮ ತಗೊಂಡು ನೋಡಿ, ಈ ಕ್ಷೇತ್ರದ ಶಾಸಕರು ಹಿರಿಯ ರಾಜಕಾರಣಿಗಳದಾರ, 75 ವರ್ಷದ ವಯಸ್ಸಿನವ್ರು ಇದ್ದಾರ. ಅವ್ರಿಗೆ ಅನುಭವದ ಕೊರತೆ ಏನಿಲ್ಲ. ಇಂಥ ಬಡವ್ರಿಗೆ ಸಪೋರ್ಟಿಗೆ ಇರಬೇಕು. ಆದ್ರೆ ಲೆಟರ್ ನೋಡಿದಾಗ ಅವ್ರು ಸಪೋರ್ಟಿಗೆ ಇದ್ದಾರೆ. ಲೆಟರ್ ಬರ್ದಾರ್ಲಿ, ಮೇದಲ್ಲಿ ಒಂದು ಲೆಟರ್ ಬರ್ದಾರ. ಇದನ್ನೇ ಮುಂದುವರ್ಸಲಿ, ಅವ್ರು ಈ ಸಪೋರ್ಟ್ನ ಮುಂದುವರ್ಸಲಿ. ಇನ್ನೊಂದು ಶಾಸಕರು ಹೇಳ್ತಾರೆ ಸರ್, ನೀವು ಜಮೀನು ಹುಡುಕೊಂಬರ್ರಿ, ಮಾರಾಟ ಮಾಡ್ಕೊಡ್ತೀನಿ ಅಂತ. ಇವ್ರು ಹುಡುಕೊಡೋದಕ್ಕೆ ಸಾಧ್ಯನಾ? ಅದೆಲ್ಲ ಆಗ್ಲಾರ್ದ ಕೆಲಸ. ಅವ್ರು ಇಲ್ಲೇ ಇರ್ಬೇಕು, ಅವ್ರಿಗೆ ಇದನ್ನೇ ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಕೊನೆಯದು ಇನ್ನೊಂದು ಪ್ರಶ್ನೆ ಸರ್. 2 ಬಾರಿ 40 ವರ್ಷದಿಂದ ಅವರು ವ್ಯವಸಾಯ ಮಾಡ್ತಾ ಇದಾರೆ ಅಂದ್ರೆ, ನಿಮ್ಮ ಸರ್ಕಾರ ಕೂಡ 2 ಬಾರಿ ಆಡಳಿತ ನಡೆಸಿತ್ತು. ಯಡಿಯೂರಪ್ಪ ಅವರ
ನೋಡಿ, ಆ ಮುಖ್ಯಮಂತ್ರಿಗಳಾಗಿದ್ದಾಗ ಆಮೇಲಿಂದ ಕೇಳಿ ಕೇಳಿ ಇಬ್ರು ಹೆಚ್ಚಿಗೆ ಮುಖ್ಯಮಂತ್ರಿಗಳಾಗಿದ್ದಾಗ ತಾವು ಉಪಮುಖ್ಯಮಂತ್ರಿಗಳಾಗಿ ಕೇಳಿ ಕೇಳಿ ಆಯ್ತು. ಆಗ ಕೂಡ ಈ ಲ್ಯಾಂಡ್ ನ ಗ್ರಾಂಟ್ ಮಾಡೋಂತ ಒಂದು ಕೆಲಸ ಯಾರು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ಸರ್ ಬರೀ ಕೇಳಿ. ಅಂದ್ರೆ ಇದೊಂದು ಸಾಂಕೇತಿಕ ಅಷ್ಟೇ ಸರ್. ಸಾಂಕೇತಿಕ ರಾಜ್ಯದಲ್ಲಿ ಎಷ್ಟು ಲ್ಯಾಂಡ್ ಗಳ ಗ್ರಾಂಟ್ ಆಯ್ತು ನಾನು ಹೇಳ್ತೀನಿ ಕೇಳಿ. ಗ್ರಾಂಟ್ ಆಗಿಲ್ಲ. ಎಲ್ಲ ಗ್ರಾಂಟ್ ಆಗಿದಾವ ಇಲ್ಲೋ ಬೇರೆ ವಿಷಯ. ಹಾ. ಇದು ಏನದಲ್ಲ, ಇವ್ರದ್ದು ನಮ್ಮ ಗಮನಕ್ಕೆ ಬಂದು